ನ್ಯಾಷನಲ್ ಮೀಡಿಯಾನ ಬಳಸಿಕೊಂಡು ದೇಶದ ತುಂಬ ಇದನ್ನ ಪ್ರತಿಧ್ವನಿಸುವಂತೆ ಮಾಡುವ ಪ್ರಯತ್ನ ಮಾಡುದು. 5,240 ಕೋಟಿ ರೂಪಾಯಿಯ ಹಗರಣ ಇದು ಅಂತ ಹೇಳಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಬೆಂಗಳೂರು ಪೊಲೀಸರ ಕಸ್ಟಡಿಯಲ್ಲಿದ್ದಾಗ ಶ್ರೀಕಿ ಹತ್ತಿರ ಇದ್ದ ಬಿಟ್ ಕಾಯಿನ್ಗಳನ್ನು ತಮಗೆ ಬೇಕಾದವರಿಗೆ ಟ್ರಾನ್ಸ್ಫರ್ ಮಾಡಿಸಲಾಯಿತು ಅನ್ನೋದು ಇವತ್ತಿನ ಆರೋಪದ ಪ್ರಮುಖ ಅಂಶ. ನೂರಕ್ಕೂ ಹೆಚ್ಚು ದಿನ ಕಸ್ಟಡಿಯಲ್ಲಿಟ್ಟುಕೊಳ್ಳಲಾಗಿತ್ತು ಶ್ರೀಕಿಯನ್ನ. ಆ ಸಂದರ್ಭದಲ್ಲಿ ಆತ ಈ ಹಿಂದೆಯೇ ಹ್ಯಾಕ್ ಮೂಲಕ ಕದ್ದು ತನ್ನ ಬಳಿಯಲ್ಲಿಟ್ಟುಕೊಂಡಿದ್ದ ಬಿಟ್ ಕಾಯಿನ್ಗಳನ್ನು ಪೊಲೀಸರು ತಮಗೆ ಬೇಕಾದ ವ್ಯಾಲೆಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಸಿದರು. ಇದಕ್ಕೆ ಬಿಜೆಪಿಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ಬೈ ಎಲೆಕ್ಷನ್ ಸೋತ ಮೇಲೆ ಬಿಟ್ ಕಾಯಿನ್ ಮೂಲಕ ಕಾಂಗ್ರೆಸ್ ಉಸಿರಾಟ ನಡೆಸ್ತಾ ಇದೆ. ಬಿಟ್ ಕಾಯಿನ್ ವಿಚಾರ ಕೂಡ ರಫೇಲ್ ಆರೋಪದಂತೆ ಒಂದು ಮರೀಚಿಕೆ. यहां दाल में काला नहीं है, यहां पूरी दाल काली है. और इसकी जांच जैसे बिल्ली दूध की रखवाली नहीं बैठ सकती, भारतीय जनता पार्टी की सरकार इसकी जांच नहीं कर सकती. यह एक अंतरराष्ट्रीय तथा कथित तौर से एक अंतरराष्ट्रीय बिटकॉइन स्कैम है और 75 साल में हिंदुस्तान का सबसे बड़ा बिटकॉइन स्कैम है. इसकी जांच सुप्रीम कोर्ट के एक सिटिंग जज के नेतृत्व में एसआईटी गठन हो, जिसकी मॉनिटरिंग सुप्रीम कोर्ट के सिटिंग जज करें, तो ही संभव है. और इंटरपोल और दूसरी इंटरनेशनल एजेंसीज को इन्वॉल्व किया जाए. दैट दीज आर बिटफिनिक्स स्टोलन फंड्स which are going to an unknown wallet. Then next also 83.572919 bitcoins valued at $52,90,264 of stolen funds transferred from Bitfinex hack 2016 to unknown wallet, and so on and so forth. This same language. They alert whenever such a thing is happening. And this was one of the biggest transfers taking place. You know what the value was? You will be shocked. The value was $704 million. When you total this, it comes to $704 million. I'm giving you with each transaction, number of bitcoins, the value. I have not sourced it, it's from Bail Alert. I repeat the figure. It's $704 million. And in Indian rupees, the value is 5,240 crores. Finally, ED questions after almost 4 months the Karnataka government after reading news reports on 15th February 2021. And they only tell them about one FIR on 3rd March 2021. And now the most interesting fact. The present Chief Minister, Shri Basavaraj Bommai ji, was also the Home Minister of Karnataka between 20th August 2019 to 28th July 2021.
I repeat, he was Home Minister in charge. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳ ಜೊತೆಗಿರ್ತಾರೆ. ಅಶೋಕ್ ಗೌಡ ಅವರಿದ್ದಾರೆ, ಬಿಜೆಪಿ ಹೋಗ್ತಾರೋ, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರಿಜೇಶ್ ಕಾಳಪ್ಪ ಅವರಿದ್ದಾರೆ, ಕಾಂಗ್ರೆಸ್ ಇದೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕೊಲೀಗ್ ಪ್ರಶಾಂತ್ ಹುಬ್ಬಳ್ಳಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಏನನ್ನಿಸ್ತು ಪ್ರಶಾಂತ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಪತ್ರಿಕಾಗೋಷ್ಠಿ ಆರೋಪವನ್ನು ಒಂದು ಹಂತ ಮೇಲ್ ತೆಗೆದುಕೊಂಡು ಹೋದಂಗೆ ಅನ್ನಿಸ್ತಾ? ಅದೇ ನಿಶ್ಚಿತವಾಗಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಒಂದು ಕೇಂದ್ರದಲ್ಲೇ ಇರ್ತಕ್ಕಂಥ ಒಂದು ಪಾರ್ಟಿ ರಾಜ್ಯ ಸರ್ಕಾರಗಳನ್ನ ನಡೆಸ್ತಾ ಇದ್ದಾಗ ಅದರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರೋಪಗಳಿದ್ದಾಗ ಅದನ್ನ ಒಂದು ಹಂತ ಮೇಲೆ ತೆಗೆದುಕೊಂಡು ಹೋಗಿ ಇಡೀ ದೇಶದಲ್ಲಿ ಅದರ ಒಂದು ಪ್ರಚಾರವನ್ನ ನಡೆಸ್ತಕ್ಕಂಥದ್ದು ಸಾಮಾನ್ಯ ಪ್ರಕ್ರಿಯೆ. ಪ್ರಾಯಶಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕದಲ್ಲಿ ಕಳೆದ 10-12 ದಿನಗಳಿಂದ ಯಾವ ರೀತಿಯ ಗುಸುಗುಸು ನಡೀತಾ ಇತ್ತೋ ಅದನ್ನೇ ಇಡೀ ರಾಷ್ಟ್ರಕ್ಕೆ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಪೊಲಿಟಿಕಲಿ ಇಟ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್, ಪೊಲಿಟಿಕಲಿ ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಒಬ್ಬ ರಾಷ್ಟ್ರೀಯ ವಕ್ತಾರರು ಹೇಳಿಕೆಯನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮ್ ಡಾಕ್ಯುಮೆಂಟ್ಸ್. ನನ್ಗನ್ಸತ್ತೆ ಪೊಲಿಟಿಕಲ್ ಪೋಸ್ಚರಿಂಗ್, ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು ನಾವು ದಿನವೂ ಕೇಳ್ತಾ ಇದ್ದೀವಿ. ನಮ್ ಜೊತೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ವಕ್ತಾರರು ಸಾಕಷ್ಟು ಹೇಳಿಕೆಗಳನ್ನ ನೀಡ್ತಾರೆ. ದಟ್ಸ್ ದೇರ್ ಪ್ರಿರೋಗೇಟಿವ್. ಯಾವುದೇ ಒಂದು ರಾಜಕೀಯ ಪಕ್ಷ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಅವರ ಪರಮಾಧಿಕಾರ. ಆದ್ರೆ ಸಾರ್ವಜನಿಕವಾಗಿ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅದು ಆರ್ಥಿಕ ವ್ಯವಹಾರಗಳ ಬಗ್ಗೆ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ದಾಖಲೆಗಳ ಅವಶ್ಯಕತೆ ಇತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ನಾನು ಅನ್ಕೊಂಡಿದ್ದೆ. 5240 ಕೋಟಿ ಆ ಫಿಗರ್ ಎಲ್ಲಿಂದ ಬಂತು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬ್ಲೂವೇಲ್ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಆ ಫಿಗರ್ ಇದೆ. 704 ಮಿಲಿಯನ್ US$ ಬಿಟ್ ಕಾಯಿನ್ಗಳು ಎರಡು ದಿನಾಂಕಗಳಂದು ಮೂವ್ ಆಗಿದೆ. ಒಂದು ಡಿಸೆಂಬರ್ 14 ಕಳೆದ ವರ್ಷ ಡಿಸೆಂಬರ್ 14, ಈ ವರ್ಷ ಏಪ್ರಿಲ್ 27, 2 ದಿವಸ ಮೂವ್ ಆಗಿದೆ. ಇದು ಆಗಿದ್ದು ಕರ್ನಾಟಕದಲ್ಲಿ ಶ್ರೀಕಿಯಿಂದಾನೆ ಅನ್ನುವ ಆರೋಪ ಮಾಡ್ತಾ ಇಲ್ಲ ಅವರು. ಅದರ ಬಗ್ಗೆ ತನಿಖೆ ಆಗ್ಲಿ, ಯಾಕೆ ಆಗಿರಬಾರ್ದು ಅಂತ ಕೇಳ್ತಾ ಇದ್ದಾರೆ. ನಿಶ್ಚಿತವಾಗಿ ಅದರ ಬಗ್ಗೆ ನಿಶ್ಚಿತವಾಗಿ ತನಿಖೆ ಆಗ್ಲಿ. ಒಂದು ವೇಳೆ ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಜಾಲ ಇದರ ಹಿಂದೆ ಇದ್ರೆ ಅದರಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಿಶ್ಚಿತವಾಗಿ ತನಿಖೆ ಆಗಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಅವ್ಯವಹಾರಗಳಿದ್ದಾಗ ನಿಶ್ಚಿತವಾಗಿ ತನಿಖೆ ಆಗಬೇಕು. ಆದ್ರೆ ಕರ್ನಾಟಕದ ದೃಷ್ಟಿಯಿಂದ ನೋಡಿದಾಗ ಕರ್ನಾಟಕದ ಸರ್ಕಾರದಲ್ಲಿರ್ತಕ್ಕಂಥ ಅನೇಕರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಆರೋಪಗಳೇನು ಕೇಳಿ ಬರ್ತಾ ಇದ್ವು, ಅದರ ಬಗ್ಗೆ ಇನ್ನೊಂದಿಷ್ಟು ದಾಖಲೆಗಳ ಅವಶ್ಯಕತೆ ಇದೆ. ಆಗ ಈ ಮಾಮ್ಲಾ ಅವ್ರ ಎಕ್ ಸ್ಟೆಪ್ ಆगे ಜಾಯೇಗಾ ಅಂತ ನನಗೆ ಅನ್ಸುತ್ತೆ ಅಜಿತ್. ಅಲ್ಲಿಯವರೆಗೆ ಆರೋಪ ಪ್ರತ್ಯಾರೋಪಗಳು, ಟಿವಿ ಚಾನೆಲ್ಗಳ ಡಿಬೇಟ್ಗಳು, ಪರ್ಸೆಪ್ಷನ್ ಬಿಲ್ಡಪ್ಗಳು ನಿಶ್ಚಿತವಾಗಿ ನಡೀತವೆ. ಅದರ ಪೊಲಿಟಿಕಲ್ ಫಾಲೋಔಟ್ ಆಗ್ಬೇಕು ಅಂತಂದ್ರೆ ಒಂದಿಷ್ಟು ಸಾಕ್ಷ್ಯಗಳು, ಪುರಾವೆಗಳು, ದಾಖಲೆಗಳು ಪಬ್ಲಿಕ್ ಡೊಮೇನ್ಗೆ ಬರಬೇಕು ಅಂತ ನನಗನ್ಸುತ್ತೆ. ಬ್ರಿಜೇಶ್ ಕಾಳಪ್ಪ ಅವರೇ, ಒಂದಷ್ಟು ದಾಖಲೆಗಳ ನಿರೀಕ್ಷೆ ಇತ್ತು ನಮಗೆ. ನೋಡಿ, ಇದರಲ್ಲಿ ಹವಾಬಾಜಿ ಆಯ್ತಾ ಅಂತ? ಇಲ್ಲ, ಹವಾಬಾಜಿ ಅಂತ ನೋಡಿ ಅದೇನಾಗುತ್ತೆ ಅಜಿತ್, ನಾವು ಬೇರೆ ಬೇರೆ ಚಾನೆಲ್ಸ್ಗೆ ಹೋದಾಗ ಬೇರೆ ಚಾನೆಲ್ಸು ಬೇರೆ ಥರ ಬಿಂಬಿಸುವಂಥ ಒಂದು ನಡೆದಿರುತ್ತೆ. ನಿಮ್ಮ ಚಾನೆಲ್ ಒಂದು ಸ್ಟ್ಯಾಂಡ್ ತೊಗೊಂಡಿದೆ, ಇದರಲ್ಲಿ ಏನು ಇಲ್ಲ ಅಂತ ಮೊನ್ನೆ ಈ ಕ್ಷಣ ತನಕ ಏನು ಇಲ್ಲ ಅಲ್ಲ, ಒಂದು ನಿಮಿಷ, ಅದನ್ನ ಅಜಿತ್ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ. ನೀವು ಏನು ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಕಂಪ್ಲೇನೆಂಟ್, ದೇರ್ ಇಸ್ ನೋ ಬಯರ್, ನೋ ಸೆಲರ್, ನೋ ರಿಸೀವರ್, ಅದಂತೆಲ್ಲ ಮಾತಾಡ್ತಿದ್ರಿ ಆಯ್ತಾ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಅದೇ ಹೇಳಿದ್ರಿ. ನಾನು ಒಂದು ವಿಚಾರ ನಿಮ್ಗೆ ಹೇಳೋದಕ್ಕೆ ಇಷ್ಟಪಟ್ಟೆ. ಅದೇನು ಅಂತ ಹೇಳಿದ್ರೆ, ಇವಾಗ 2G ಸ್ಕ್ಯಾಂಡಲ್, ಅದರಲ್ಲಿ ಯಾರು ಕಂಪ್ಲೇನೆಂಟ್ ಇದ್ರು? ಯಾರು ಬಂದು ಹೇಳಿದ್ರಾ? ಇಲ್ಲ, ನಮ್ಗೆ ಲಾಸ್ ಆಗಿತ್ತು. CAG ರಿಪೋರ್ಟ್, ಎಸ್, ಬಟ್ CAG ರಿಪೋರ್ಟ್ ಇಸ್ ಅಕಿನ್ ಟು ವಾಟ್ ದ CCB ಹಸ್ ನೌ ಕಂಪ್ಲೇಂಟ್. CCB ಕಂಪ್ಲೇಂಟ್ ಮಾಡಿಲ್ಲ ಇವ್ರ ಬಗ್ಗೆ. ಇವಾಗ ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಈ ವಿಚಾರ. ನಾನು ಮೊದಲನೇ ಸತಿ ಈ ಯಾವ ಒಂದು ಸ್ಕ್ಯಾಮ್ ಅಂತ ಬಂತಲ್ಲ, ಆ ಟೈಮಲ್ಲಿ ನಾನು ಇದರಲ್ಲಿ ಏನು ನಮ್ಗೇನು ಗೊತ್ತಿಲ್ಲ. ಇವಾಗ ಡೆವಲಪ್ ಆಗ್ತಾ ಇವಾಗ ಬಂದಿರುವಂಥದ್ದು 2000 ಬಿಟ್ ಕಾಯಿನ್ಸ್ನ ಇವನು 2 ಆಗಸ್ಟ್ 2016 ಇವನು ಕದ್ದಿದ್ದಾನೆ. ಮತ್ತೆ ಅದರಲ್ಲಿ 1,20,000 ಬಿಟ್ ಕಾಯಿನ್ಸ್ ಅಲ್ಲಿ ಮತ್ತೆ ಅಗೇನ್ ಹಿ ಸ್ಟೀಲ್ಸ್ ಅನದರ್ 3,000 ಬಿಟ್ ಕಾಯಿನ್ಸ್. ಇವಾಗ ಒಟ್ಟಲ್ಲಿ ಅವನ ಹತ್ರ ಇರುವಂತದ್ದು ಸುಮಾರು 186 ಏನೋ ಬಿಟ್ ಕಾಯಿನ್ ಇರುವಂತದ್ದು ಇವಾಗ ಸೂಚನೆ ಇದೆ ಆಯ್ತಾ. ಈ ಬಿಟ್ ಕಾಯಿನ್ಗಳೆಲ್ಲ ಎಲ್ಲಿಗೆ ಹೋದು? ಸೊ ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಯಾಕೆಂತ ಹೇಳಿದ್ರೆ ಇವತ್ತು ಪ್ರಶ್ನೆ ಎತ್ತಿರೋದೇನು, 100 ದಿನದಲ್ಲಿ ಇವನು ಒಳಗಡೆ ಇದ್ದ ಆಯ್ತಾ. ಇವಾಗ ನಿಮ್ಮ ದೇರ್ ಆರ್ 2 allegations against ಕಾಂಗ್ರೆಸ್ ಪಾರ್ಟಿ.
ಒಂದು ಇದರಲ್ಲಿ ಯಾವುದೋ ಒಂದು ಆರೋಪ ಇಲ್ಲ, ಇದು ಯಾರು ಲೂಸರ್ ಇಲ್ಲ, ಸೆಲ್ಲರ್ ಇಲ್ಲ, ಅದೆಲ್ಲ ಅಂತ ಯಾರು ಅಲಿಗೇಷನ್ ಯಾರು ಮಾಡ್ತಿದ್ದಾರೆ? ಅಲ್ಲಲ್ಲ, ದಟ್ ಇಸ್ ಬಿಜೆಪಿ ಸ್ಟ್ಯಾಂಡ್. Okay. ಅದನ್ನ ಸಮ್ ಚಾನೆಲ್ಸ್ ಆರ್ ಸೇಯಿಂಗ್ ಇಟ್ ಆಸ್ ಇಫ್ ಇಟ್ಸ್ ದೇರ್ ಓನ್ ಸ್ಟ್ಯಾಂಡ್. ಅದಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ತೀನಿ. ಇದರ ಒಂದನೇದು 2Gದಲ್ಲೂ ಯಾರು ಆರೋಪಿ ಇರಲಿಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. Okay. ಆಯ್ತಾ? ಕೋಲ್ಗೇಟಲ್ಲಿ ಕೂಡ ಯಾರು ಬಂದು ನಮ್ಗೆ ಲಾಸ್ ಆಗಿದೆ ಅನ್ನೋಂಥದ್ದು ಹೇಳಿರಲಿಲ್ಲ. ಎರಡು ವಿಚಾರ. Okay. ಸೊ ಅದನ್ನ ನೀವು ಸ್ಕ್ಯಾಂಡಲ್ ಅಲ್ಲ, ಸ್ಕ್ಯಾಮ್ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇವಾಗಲೇ. Okay. ಮುಂದೆ ಅದನ್ನ ನೀವು ಒಂದು ಇನ್ವೆಸ್ಟಿಗೇಷನ್ ಅಥವಾ ಒಂದು ಜುಡಿಷಿಯಲ್ ಕಮಿಷನ್ ಬಂದಾಗ ಅದನ್ನ ನೀವು ಹೇಳ್ಬೋದು. ಒಂದನೇ ವಿಚಾರ. ಎರಡನೇ ವಿಚಾರ ಅಂತ ಹೇಳಿದ್ರೆ, ಇವಾಗ ಇದರಲ್ಲಿ ಯಾರು ಇದರಲ್ಲಿ ಕಾಂಗ್ರೆಸ್ ಟೈಮಲ್ಲಿ ನಡೆದಿರುವಂಥದ್ದು. ಕಾಂಗ್ರೆಸ್ ಟೈಮಲ್ಲಿ ಬಿಟ್ಕಾಯಿನ್ ಸ್ಕ್ಯಾಂಡಲ್ ಅನ್ನೋಂಥದ್ದು ಇವತ್ತು ಕಂಪ್ಲೇಂಟ್ ಬಂದಿರಲಿಲ್ಲ. ಬಂದಿದ್ದು ಫಸ್ಟ್ ಟೈಮ್ ಕಂಪ್ಲೇಂಟ್ ಬಂದಿರೋದು 11ನೇ ನವೆಂಬರ್ 2020ಕ್ಕೆ. ಅವಾಗ ಕಾಂಗ್ರೆಸ್ ಇರಲಿಲ್ಲ. ಅದು ಕಾಂಗ್ರೆಸ್ ಟೈಮಲ್ಲಿ ನಡೆದಿದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಏನೋ ಅದರಲ್ಲಿ ಕನಸು ಬಿದ್ದು ಇಲ್ಲ ಇವನು ಇನ್ನು ಮುಂದೆ ಮಾಡ್ಬೋದು 2018ರಲ್ಲಿ ಹಿಂಗೆ ಮಾಡ್ಬೋದು ಅಂತೇಳಿ ಕನಸು ಬಿದ್ದು ಅವ್ನು ಒಳಗಡೆ ಅವಾಗಲೇ ಹಾಕಕ್ಕೆ ಸಾಧ್ಯ ಇರಲಿಲ್ಲ. ದೇರ್ ಆರ್ 2 ಥಿಂಗ್ಸ್. ಆಯಿತಾ? ಅದನ್ನು ನಾವು ಮೊದಲೇ ನಾನು ಅಟ್ ದ ಔಟ್ಸೈಡ್ ನಾನು ಕ್ಲಾರಿಫೈ ಮಾಡೋಣ ಅಂತಿದ್ದೆ. ಓಕೆ. ಇವಾಗ ಮೂರನೇ ವಿಚಾರ ಅಂತ ಹೇಳಿದ್ರೆ, ಇವಾಗ ಅಲಿಗೇಷನ್ ಇಸ್, ಇವಾಗ ನಾನು ನೋಡಿರೋ ಹಾಗೆ ಲಾರ್ಜ್ಲಿ ಅಲಿಗೇಷನ್ ಸೀಮ್ಸ್ ಟು ಬಿ 100 ದಿನ ಒಳಗಡೆ ಇದ್ದ. ಆಯ್ತಾ? ಇವ್ರ ಮೇಲೆ ಅಂತ ಚಾರ್ಜಸ್ಸು ಬರಲಿಲ್ಲ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ ಅದನ್ನ ಅವನ್ನ ಹೀಸ್ ಲೆಟ್ ಗೋ. ಇವಾಗ ಒಂದು 100 ದಿನ ಆದಮೇಲೆ ಅವ್ನು ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಇವಾಗ ಬಂದಿರೋದು 24th April 2021ಗೆ ಇಂಟರ್ಪೋಲ್ಗೆ ಇಂಟಿಮೇಟ್ ಮಾಡಿರುವಂಥದ್ದು. ಅಂದರೆ ಸುಮಾರು 10 ದಿನ ಆದಮೇಲೆ, ಇವನು ಬಿಡುಗಡೆ ಆದಮೇಲೆ 10 ದಿನ ಆದಮೇಲೆ ಅವ್ರು ಇಂಟರ್ಪೋಲ್ ಹೇಳುವಂಥದ್ದು. ಈ ಎಲ್ಲ ಸ್ಕ್ಯಾಮ್ ಇರುವಂಥದ್ದು ಇಂಟರ್ನ್ಯಾಷನಲ್ ಯಾವ ಕನೆಕ್ಷನ್ ಇದೆ ಅನ್ನೋಂಥದ್ದು ಎಲ್ಲರಿಗೂ ಎದ್ದು ಕಾಣಿಸ್ತಾ ಇದೆ. ಆಯ್ತಾ? ಇಂಟರ್ಪೋಲ್ ಹೇಳುವಂಥದ್ದು ವಿಳಂಬ ಯಾಕೆ ಮಾಡಿದ್ರು? ಒಂದು. ಎರಡನೇ ವಿಚಾರ, ತಕ್ಷಣ ಎಟ್ ದ ವೆರಿ ಸೇಮ್ ಟೈಮ್ ಇಡಿ ಅಥವಾ SFIO ಸಸ್ಪಿಷಿಯಸ್ ಫ್ರಾಡ್ ಟ್ರಾನ್ಸಾಕ್ಷನ್ಸ್ಗೆ ಒಂದು ಆರ್ಗನೈಸೇಷನ್ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ, ಅವರ ಸಹಾಯ ಪಡ್ಕೊಳ್ದಲೆ ಯಾವ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಾಚರಣೆ ನಡೆದಲೆ ಒಂಥರ ಮೇಲ್ನೋಟಕ್ಕೆ ಏನೋ ಒಂಥರ ಹಗುರವಾಗೇನೋ ಮಾಡಿ ಅವ್ರನ್ನ ಬಿಟ್ಟಂಗೆ ಕಾಣಿಸುತ್ತೆ. ಆಯಿತಾ? ಯಾವ ಕಾರಣದಿಂದ ಮಾಡಿದ್ದಾರೆ? ಯಾಕೆಂತ ಹೇಳಿದ್ರೆ ಇವತ್ತು ಅಲಿಗೇಷನ್ ಸೀಮ್ಸ್ ಟು ಬಿ ಪೊಲೀಸ್ ಹ್ಯಾಸ್ ನಾಟ್ ಡನ್ ಅ ಗುಡ್ ಜಾಬ್. ಇನ್ ಡೆಪ್ತ್ ಹೋಗಲಿಲ್ಲ. ಅವನು ಏನು ತೆಗಿಬೇಕಾಗಿದ್ದು ಮೆಟೀರಿಯಲ್ ತೆಗಿಬೇಕಾಗಿತ್ತು. ಇವಾಗ ಎಲ್ಲರೂ ಹೇಳ್ತಿದ್ರು ಇಲ್ಲ ಆ ಡಾಕ್ಯುಮೆಂಟ್ ಬರಬೇಕಾಗಿತ್ತು. ಮೊದಲೇ ಫಸ್ಟ್ ರೌಂಡ್ ಬಂದಲ್ಲ, ಫಸ್ಟ್ ರೌಂಡ್ ನಾನು ಡಿಬೇಟಿಗೆ ಬಂದಾಗ ಇಷ್ಟು ನಮ್ಮ ಹತ್ರ ಮೆಟೀರಿಯಲ್ ಇರಲಿಲ್ಲ. ಓಕೆ. ಇಷ್ಟು ಇರಲಿಲ್ಲ. ಸೊ ಅದಕ್ಕೆ ಇವಾಗ ಪ್ರಶಾಂತ್ ಹೇಳಿದ್ರಲ್ಲ, ಯಾವುದೋ ಒಂದು ಇದು ಇವತ್ತು ಡಾಕ್ಯುಮೆಂಟ್ ಸಿಗುತ್ತೆ ಅಂತ ಅವ್ರ ನಿರೀಕ್ಷೆ ಇತ್ತು ಅಂತ. ಪಿಕ್ಚರ್ ಅಭಿ ಬಾಕಿ ಹೇ. ಓಕೆ. ಫಸ್ಟ್ ಸಲ ಡಿಬೇಟಿಗೆ ಬಂದಾಗ ಇಷ್ಟು ಮಟೀರಿಯಲ್ ಇರಲಿಲ್ಲ. ಯಾವ ಮಟೀರಿಯಲನ್ನು ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ರು, ದೇ ಆರ್ ಇನ್ ಪಬ್ಲಿಕ್ ಡೊಮೇನ್ ಸರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ಡಾಕ್ಯುಮೆಂಟ್ ಹಿಂದೆನೇ ಸಿಕ್ಕಿತ್ತು. ಇದನ್ನು ಎಕ್ಸ್ಕ್ಲೂಸಿವ್, ಮಹಾ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ಇದರ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಅನ್ನು ಹಾಕಿದೀವಿ. ಈ ವೇಲ್ ಅಲರ್ಟ್ ಬಗ್ಗೆ ನನಗಂತೂ ಗೊತ್ತಿರಲಿಲ್ಲ, ನಿಮ್ಗೆ ಗೊತ್ತಿರಲಿಲ್ಲ. ವೇಲ್ ಅಲರ್ಟ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಈ ಹಗರಣದ ಆರೋಪವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋದ್ರು ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ವೇಲ್ ಅಲರ್ಟ್ ನ ಡೀಟೇಲ್ ಗಳನ್ನ ಕೊಟ್ಟರು ಅನ್ನುವ ಅದಕ್ಕೋಸ್ಕರ ನನಗೆ ಗೊತ್ತು. ವೇಲ್ ಅಲರ್ಟ್ ನ ಡೀಟೇಲ್ ಆದರೆ ಆತ ಕನ್ಫೆಷನ್ ಸ್ಟೇಟ್ಮೆಂಟ್ ನಲ್ಲಿ ಏನ್ ಹೇಳ್ಕತಾನಲ್ಲ, 2000 ಬಿಟ್ ಕಾಯಿನ್ ಗಳನ್ನ ಒಂದು ಸಲ, 3000 ಬಿಟ್ ಕಾಯಿನ್ ಇನ್ನೊಂದು ಸಲ ಅಂತ. It was there in public domain. ಮತ್ತು ಅದೇ ಕನ್ಫೆಷನ್ ಸ್ಟೇಟ್ಮೆಂಟ್ ಅದೇ ಕನ್ಫೆಷನ್ ಸ್ಟೇಟ್ಮೆಂಟ್ ನಲ್ಲಿ 2000 ಬಿಟ್ ಕಾಯಿನ್ ಗಳನ್ನ ಕದ್ದ ಸಂದರ್ಭದಲ್ಲಿ ಒಂದು ಬಿಟ್ ಕಾಯಿನ್ ಬೆಲೆ $100 ರಿಂದ $200 ನಾನು ಗಳಿಸಿದ ಹಣವನ್ನ, ಅರ್ಧ ಹಣವನ್ನ ಯುನೈಟೆಡ್ ಕಿಂಗ್ಡಮ್ನ ಒಬ್ಬ ಫ್ರೆಂಡಿಗೆ ಕೊಟ್ಟೆ, ಉಳಿದ ದುಡ್ಡನ್ನ ಲ್ಯಾವಿಶ್ ಲೈಫ್ ಸ್ಟೈಲ್ ಮಾಡಿ ಖರ್ಚು ಮಾಡಿದೀನಿ ಅಂತ ಅದರ ಮುಂದಿನ ಪ್ಯಾರದಲ್ಲಿ ಆತನೇ ಹೇಳ್ಕೊಂಡಿದ್ದಾನೆ. ಇನ್ ದ ಸೇಮ್ ಕನ್ಫೆಷನ್ ಸ್ಟೇಟ್ಮೆಂಟ್ 1 ಲಕ್ಷದಿಂದ 3 ಲಕ್ಷದ ತನಕ ಪ್ರತಿ ದಿವಸ ಖರ್ಚು ಮಾಡ್ತಾ ಇದ್ದೆ ನಾನು, ಹಾಗೆ ಆ ಹಣವನ್ನು ಖರ್ಚು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಪ್ಪರ್ ಲಿಮಿಟ್ $200 ಅಂತ ತೆಗೆದುಕೊಂಡ್ರೂ ಕೂಡ ಆತ ಲಪಟಾಯಿಸಿದ ಒಟ್ಟು ಮೊತ್ತ 28.5 ಕೋಟಿ ರೂಪಾಯಿನ ಬರುತ್ತೆ. ಸಾರಿ, 24.5 ಕೋಟಿ ರೂಪಾಯಿನ ಬರುತ್ತೆ. ಅದರ ಅರ್ಧ ದುಡ್ಡನ್ನು ಸಾರಿ ನಾನು ಜಸ್ಟ್ ಲೇಮ್ಯಾನ್ ತರ ಮಾತಾಡ್ತೀನಿ. ನಾನು ಯೂಶಲಿ ಮಾತಾಡಲ್ಲ. ಈಗ ನೀವು ಕೇಳಿಸ್ತಿದ್ರಿ, ಇವಾಗ 1,20,000 ರೂಪಾಯಿ ನಾನು ದಿನಕ್ಕೆ ಖರ್ಚು ಮಾಡ್ತೀನಿ ಅಂತ ಹೇಳುವಂತ ಸ್ಟೇಟ್ಮೆಂಟ್ ನಾನು ಕೂಡ ನೋಡಿದ್ದೀನಿ. ಆಯ್ತಾ? ಇವಾಗ ಒಂದು ಟ್ರಾಫಿಕ್ ಅಫೆನ್ಸ್ ಆಗುತ್ತೆ. ಟ್ರಾಫಿಕ್ ಅಫೆನ್ಸ್ ಆಗುತ್ತೆ. ಪೊಲೀಸ್ನವ್ನು ನಿಲ್ಲಿಸ್ತಾನೆ, ಪೊಲೀಸ್ನವನು ಗಾಡಿ ನಿಲ್ಲಿಸ್ತಾನೆ. ನೋಡಪ್ಪ ನಿಂಗೆ ಚಲಾನ್ ನಿಂಗೆ 150 ರೂಪಾಯಿ ಆಗುತ್ತೆ ಅಂತ. ಏನು ಕೊಟ್ಟು ಹೋಗ್ತೀಯ ಅಂತ ಹೇಳ್ತಾರೆ. ಆಯ್ತಾ?
ಸೊ ಏನು 1,20,000 ರೂಪಾಯಿ ಇದೆಲ್ಲ ಅಕೌಂಟ್ ಕೊಟ್ಟಂಗೆ ಆಗಿದೆ. ಇದರಲ್ಲಿ ಯಾರ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನೀವು ಅಷ್ಟು ಇಲ್ಲ ಅಂತ ಹೇಳಿದವರು ಯಾರು ಸರ್? ಇದುವರೆಗೂ ಹೊರಗೆ ಬಂದಿರುವ ದಾಖಲೆಗಳ ಪ್ರಕಾರ ಕಾಣಿಸ್ತಾ ಇಲ್ಲ ಅಂತ. ಕಾಣಿಸ್ತಾ ಇಲ್ಲ. ಮುಂದಿನ ಕ್ಷಣ ನೀವು ಕೊಟ್ರೆ ಇದು ಅತಿ ದೊಡ್ಡ ಹಗರಣ ಅಂತಾನೆ. ಅದು ಮುಂದಿನ ಕ್ಷಣ ನೀವು ಕೊಟ್ರೆ ಅತಿ ದೊಡ್ಡ ಹಗರಣ. ನಾನು ಇದುವರೆಗೂ ಹೊರಗೆ ಬಂದಿರುವ ಡಾಕ್ಯುಮೆಂಟ್ ಪ್ರಕಾರ, ನಾನು ನನ್ನ ಕೆಪಾಸಿಟಿಯಲ್ಲಿ ಹೆಕ್ಕಿ ತೆಗೆದಿರುವಂತಹ ಡಾಕ್ಯುಮೆಂಟ್ಗಳು, ನೀವು ಪ್ರೆಸ್ ಮೀಟ್ ಮೂಲಕ ಕೊಟ್ಟಂತಹ ಡಾಕ್ಯುಮೆಂಟ್ಗಳನ್ನು ನೋಡಿದಾಗ ಇದುವರೆಗಿನ ಇಂಪ್ರೆಷನ್ ಏನು ಬರ್ತಾ ಇದೆ, ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಈ ಕ್ಷಣ ಇನ್ನೊಂದು ಹೊಸ ಡಾಕ್ಯುಮೆಂಟ್ ಬಂದ್ರೆ ಹಗರಣ ಆಗಿದ್ದು ಪ್ರೂವ್ ಆಗಿಬಿಡುತ್ತೆ. ಅಶೋಕ್ ಗೌಡ್ರೆ, ಯೂಶಲಿ ಪತ್ರಕರ್ತರು ಶುಡ್ ನಾಟ್ ಟೇಕ್ ದಿ ಸ್ಟ್ಯಾಂಡ್ ಅಂತ ಅಲ್ಲ, ಯಾಕೆ ಅಂತ ಹೇಳ್ತೀನಿ ನಾನು. ಇವಾಗ 2G ಬಂತು, ಅವಾಗ ಎಲ್ಲ ಆಲ್ ಟಿವಿ ಚಾನಲ್ ಏನ್ ಸ್ಕ್ಯಾಂಡ್ಲೇ ಅಲ್ಲ, ಸ್ಕ್ಯಾಮೇ ಅಲ್ಲ ಬಿಡ್ರಿ, ಎಲ್ಲ ಏನೂ ಇಲ್ಲ ರೀ, ಯಾರು ಕಂಪ್ಲೇನೆಂಟೇ ಇಲ್ಲ. ಸತ್ಯ, ಕಂಪ್ಲೇನೆಂಟ್ ಇಲ್ಲ ಇದರಲ್ಲಿ. 2Gದಲ್ಲಿ ಯಾವನು ಕಂಪ್ಲೇನೆಂಟ್ ಇಲ್ಲ. ಅವನು ವಿನೋದ್ ರಾಯ್ ಬಂದು ಕೊಟ್ಟಿರುವಂಥ ರಿಪೋರ್ಟು ಲಾಸ್ಟಲ್ಲಿ, ಇವಾಗ ವಿನೋದ್ ರಾಯ್ ಬಂದು ಇವಾಗ ಇಸ್ ಆಲ್ರೆಡಿ ಅಪೋಲಜಿ ಕೇಳಿ ಆಗಾಯ್ತು, ಆಯ್ತಾ. ಬಟ್ ಟಿವಿ ಚಾನೆಲ್ ಅವರು ಆ ಸ್ಟ್ಯಾಂಡ್ ಯಾವತ್ತೂ ಕೂಡ ತಗೊಳ್ಳಿಲ್ಲ. ಇಲ್ಲ ರೀ, ಏನ್ ಸ್ಕ್ಯಾಮೇ ಇಲ್ಲ ಇದರಲ್ಲಿ ಅಂತ ಯಾರು ಹೇಳಿಲ್ಲ. ಅಲ್ಲ, ನಾನು ಹೇಳ್ತಿರೋದು ನೀವು ಹೇಳಿ ನನಗೆ ಕೈಯಲ್ಲಿರುವ ಡಾಕ್ಯುಮೆಂಟ್ಗಳು ಏನು ಹೇಳ್ತಾ ಇದೆ, ದ್ಯಾಟ್ ಮ್ಯಾಟರ್ಸ್ ಟು ಮೀ ಸರ್, ದ್ಯಾಟ್ ಮ್ಯಾಟರ್ಸ್ ಟು ಮೀ. ಅಶೋಕ್ ಗೌಡ್ರೆ, ತನಿಖೆಯಲ್ಲಿನ ಲೋಪಗಳನ್ನ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾರೆ. ತನಿಖೆಯಲ್ಲಿನ ಲೋಪಗಳು ಕಾಂಗ್ರೆಸ್ನವ್ರದ್ದು ಈಗ ಏನಾಗಿದೆ, ಡೆಸ್ಪಿರೇಷನ್ ಸ್ಟೇಟ್, ಗಾಳಿಯಲ್ಲಿ ಭೂಮಿ ತಿರುಗಿಸೋತಕ್ಕಂತಹ ಕೆಲಸ ಮಾಡ್ತಿರ್ತಾರೆ ಪ್ರತಿ ಸತಿನೂ ಅಷ್ಟೇ. ಅವ್ರಿಗೇನಂದ್ರೆ ಈ ದಾಖಲೆಗಳು ಮುಂಚೆನೂ ಸಹ ಪ್ರತಿಯೊಬ್ಬರಿಗೂ ಗೊತ್ತಿದ್ದಂಥದ್ದು. ಅವ್ನ ಕನ್ಫೆಷನ್ ಸ್ಟೇಟ್ಮೆಂಟ್ ಏನಿದೆ, ಶ್ರೀ ಕೃಷ್ಣ ರಮೇಶ್ ಅನ್ನತಕ್ಕಂಥ ಹುಡುಗಂದು, ಆ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಕ್ಲಿಯರಾಗಿ ಹೇಳ್ತಾನೆ. ಅವನು ಅದಕ್ಕೆ ಹೆಚ್ಚು ಕಮ್ಮಿ ಹೇಳ್ತಾನೆ, ಯಾವುದೋ ಒಂದು ಇದರಲ್ಲಿ ಡೇಟಲ್ಲಿ ಹೇಳ್ತಾನೆ, ನಾನು 14,000 ರೂಪಾಯಿ ಅಂದರೆ ಅವನು ತೆಗೆದುಕೊಂಡಿದ್ದಂತಹ ಒಂದು ಡೇಟ್ಸ್ ಇದೆ, ಅದರಲ್ಲಿ 2,000 ಬಿಟ್ಕಾಯಿನ ಕದ್ದಿದ್ದೀನಿ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಬಂದಿದ್ದು ಅದರಲ್ಲಿ 7,000 to 14,000 ಅಂತಲ್ಲ, $100 to $200 ಅಂತಾನೆ. ಅದು ಹೆಚ್ಚು ಕಮ್ಮಿ ಡೇಟ್ ನೋಡ್ಕೊಂಡ್ರೆ $100 to $200 ಪರ್ ಬಿಟ್ಕಾಯಿನ್ ರೇಟ್ ಅಷ್ಟಿತ್ತು. ಹೌದು, ಕರೆಕ್ಟ್. ಆ ಡೇಟ್, ಆ ಬಿಟ್ಕಾಯಿನ್ ರೇಟ್, ಆ ಡೇಟ್ನ ನಾವು ಕಂಪ್ಲೀಟ್ ಆಗಿ ಅನಲೈಸ್ ಮಾಡೋದು ಏನಾಗ್ತದೆ ಅಂದರೆ, ನವೆಂಬರ್ 2015 ನಾನು ಇವತ್ತು ಚೆಕ್ ಮಾಡಿದಾಗ 21,000 ಇತ್ತು, ನವೆಂಬರ್ 2015. ಅಂದ್ರೆ ಅದಕ್ಕಿಂತ ಮುಂಚೆ ಆಗಿರ್ಬೇಕಿದ್ದ ಡೇಟು. ಹೌದು, ಅಂದ್ರೆ ಅದು 2013-14 ಇದು ಮಾಡಿದ್ದಾನೆ. ಓಕೆ, ಅಂದ್ರೆ ಇವನು ಏನಾಗಿದೆ, ಪ್ರತಿ ಸತಿನೂ ಸಹ ಇವರು ಕೊಡ್ತಿರತಕ್ಕಂತಹ ಡೇಟ್ಸ್ಗೆ ಮತ್ತು ಇದಕ್ಕೆ ಮ್ಯಾಚ್ ಆಗ್ತಿಲ್ಲ. ಆಮೇಲೆ ಈ ವೇಲ್ ಅಲರ್ಟ್ ಅಂತಕ್ಕಂತಹದ್ದು ಏನಿದೆ, ಇದರಲ್ಲಿ ಇವರು ಏನಿವತ್ತು ತೆಗೆದಿವಿ ನಾವು ಅಂತ ಹೇಳ್ತಾರೆ, 260 ಪೇಜ್ಗಳಲ್ಲಿ 56,000 ಟ್ವೀಟ್ಸ್ ಇರ್ತಕ್ಕಂತಹದ್ದು. ಇದರಲ್ಲಿ ಪ್ರತಿ ಟ್ವೀಟಲ್ಲೂ ಏನು ಹೇಳ್ತಾರೆ, ಇಷ್ಟು ಬಿಟ್ ಕಾಯಿನ್ ಇಲ್ಲಿಂದ ಇಲ್ಲಿಗೆ ಅನ್ನೋನ್ ಅಕೌಂಟ್ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳ್ತಾರೆ. ಪ್ರತಿಯೊಂದು ಅನ್ನೋನ್ ಅಕೌಂಟೇನೆ. ಅಲ್ಲಿಗೆ ಅನ್ನೋನ್ ಅಕೌಂಟ್ ಏನಾದ್ರು ಸ್ಪೆಸಿಫಿಕ್ ಆಗಿ ಬಿಜೆಪಿ ಅವ್ರದ್ದು ಏನಾದ್ರು ಇದೆಯಾ, ಅದೇನು ಹೇಳಿಲ್ಲ. ಅದಕ್ಕೋಸ್ಕರ ಇವ್ರೇನ್ ಹೇಳ್ತಾರೆ, ಅದಕ್ಕೆ ಬಿಜೆಪಿ ಅವರೇ ಹಗರಣ ಮಾಡಿದ್ದಾರೆ. ಯಾಕಂದ್ರೆ ಜಸ್ಟ್ ಬಿಕಾಸ್ ವಿ ಆರ್ ಇನ್ ಸರ್ಕಾರ, ನಾವೇ ಹಗರಣ ಮಾಡಿದೀವಿ ಅಂತಕ್ಕಂಥದ್ದು ಅವ್ರ ಮೇಲೆ ಅವರೇ ಕೂರಿಸ್ಕೊಂತಿರ್ತಕ್ಕಂಥ 2 ಪರ್ಟಿಕ್ಯುಲರ್ ಡೇಟ್ ಅನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅದನ್ನ ಅದ್ರ ಬಗ್ಗೆ ಆ 2 ಡೇಟಿನಂದು 5,240 ಕೋಟಿ ರೂಪಾಯಿಯ ಬಿಟ್ ಕಾಯಿನ್ಗಳು ಅನ್ನೋನ್ ಅಕೌಂಟಿಗೆ ಹೋಗಿದೆ. ಹೌದು, ಅಷ್ಟೇ ಅವ್ರು ಹೇಳಿದ್ದು. ಹೌದು, ಅದು ಇಂಡಿಯಾದಿಂದಾನೇ ಹೋಯ್ತಾ, ಕರ್ನಾಟಕದಿಂದಾನೇ ಹೋಯ್ತಾ, ಬೆಂಗಳೂರಿಂದಾನೇ ಹೋಯ್ತಾ ಗೊತ್ತಿಲ್ಲ. ಅದಕ್ಕೆ ಅಕಸ್ಮಾತ್ ಇಲ್ಲಿಂದಾನೇ ಹೋಗಿದ್ರು, ಶ್ರೀಕಿ ಹ್ಯಾಂಡಲ್ ಮಾಡ್ತಾ ಇದ್ದ ಲ್ಯಾಪ್ಟಾಪ್ ನಿಂದಾನೇ ಹೋಯ್ತಾ ಅನ್ನೋದು ಗೊತ್ತಿಲ್ಲ. ಯಾರು ಕಳಿಸಿದ್ರು ಅನ್ನೋದು ಗೊತ್ತಿಲ್ಲ. ಅವ್ರು ಹೇಳ್ತಾ ಇರೋ ತನಿಖೆ ಆಗಬೇಕು. ಹೌದು, ನೀವೇನು ಎಕ್ಸ್ಪೆಕ್ಟ್ ಏನ್ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಕರ್ನಾಟಕ ಪೊಲೀಸರು ಈಗ ಇದನ್ನ ಮಾಹಿತಿ ಕೊಟ್ಟಿದ್ದಾನೆ ಆತ ಇನ್ವೆಸ್ಟಿಗೇಷನ್ ಅಲ್ಲಿ. ಆ ಮಾಹಿತಿನ ಇಟ್ಕೊಂಡು ಕರ್ನಾಟಕ ಪೊಲೀಸರು ಕಂಪ್ಲೀಟ್ ಆಗಿರ್ತಕ್ಕಂತಹ ಮಾಹಿತಿನ ಕಲೆಕ್ಟ್ ಮಾಡಿ, ಅದಾದ್ಮೇಲೆ ಎಲ್ಲೆಲ್ಲಿಗೆ ಬರೀಬೇಕು, ಇಡಿಗೆ ಆಗಲಿ ಅಥವಾ ಇಂಟರ್ಪೋಲ್ಗೆ ಆಗಲಿ ಬರೆದಿದ್ದಾರೆ. ಬರೆದ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ 5 ರೌಂಡ್ ಆಫ್ ಅವನ್ನ ಕೂಲಿಸ್ಕೊಂಡು, ಅವನ ಕತೆಗಳೆಲ್ಲ ಕೇಳ್ಕೊಂಡು, ಅವನು ಎಲ್ಲೆಲ್ಲಿ ಏನೇನು ಮಾಡಿದಾನೆ, ಅದು ತದನಂತರದಲ್ಲಿ ಒಂದು ಸಮಗ್ರವಾಗಿ ರಿಪೋರ್ಟ್ ಮಾಡಿ ಕಳಿಸಿದ್ದಾರೆ. ನವೆಂಬರ್ ಅರೆಸ್ಟ್ ಆಗ್ತಾನೆ, ಏಪ್ರಿಲ್ ನಲ್ಲಿ ಇಂಟರ್ಪೋಲಿಗೆ ಬರೀತಾರೆ. ಹೌದು, ನವೆಂಬರ್ ಅರೆಸ್ಟ್ ಆಗ್ತಾನೆ. ಪೊಲೀಸ್ ಕಸ್ಟಡಿ ಮುಗಿಸಿ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಜಾಮೀನು ತಗೊಂಡು ಹೊರಗೆ ಬಂದು 10 ದಿವಸ ಆದ್ಮೇಲೆ ಇಂಟರ್ಪೋಲಿಗೆ ಬರೆದ್ರು. ಅಲಿಗೇಷನ್ ಅದು ಅವ್ರದ್ದು. ಯಾಕೆ ಅಷ್ಟು ಲೇಟ್ ಮಾಡಿದ್ರಿ ಅಂತ. ಈಗ ಅವನು ಈಗ ಏನ್ ಮಾಹಿತಿ ಕೊಟ್ಟಿದ್ದ ಅದು ಸತ್ಯತೆಗಳನ್ನು ತಿಳ್ಕೊಬೇಕು. ಯಾಕೆ ಅಂತಂದ್ರೆ ಒಂದೇ ಒಂದು ವಿಚಾರ ಇದೆ. ಅವನು ಏನು ಹೇಳಿದ್ದ, ಇಸ್ರೇಲ್ ನಾನು ಕದ್ದೆ ಅಂತ ಹೇಳ್ತಾನೆ. ಇವರು ಇಸ್ರೇಲ್ ಯಾವ ಇದ್ರಲ್ಲಿ ಕದ್ದಿದ್ರು ಅವ್ರಿಗೆ ಬರೆದಾಗ ಇವ್ರೇನು ಹೇಳ್ತಾರೆ, ಇಸ್ರೇಲ್ ಅವರು, ಇಲ್ಲ ನಮ್ಮಲ್ಲಿ ಯಾವುದು 2 ಅರೆಸ್ಟ್ ಮಾಡಿದ್ದೀವಿ,
ಈಗ ಯಾರು ಕದ್ದಿಲ್ಲ ಅಂತ ಹೇಳ್ತಾರೆ. ಅದನ್ನ ಇಂಟರ್ಪೋಲ್ ಕೆಲಸ, ಇಂಟರ್ಪೋಲ್ ಕೆಲಸ CCB ಅವ್ರು ಬರೆಯಕ್ ಬರೋದಿಲ್ಲ. CCB ಅವರು ಯಾವಾಗ ಅವ್ರಿಗೆ ಕನೆಕ್ಟ್ ಮಾಡ್ಕೊಂತಾರೆ, ಯಾರೋ ನಮಗೆ ಗೊತ್ತಿರ್ತಾರೆ ಯಾವುದೋ ಒಂದು ಸ್ಟೇಷನ್ ಅಲ್ಲಿ, ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಇಲ್ಲಿ ನಾವು ಅರೆಸ್ಟ್ ಮಾಡಿದೀವಿ, ಅವ್ರಿಗೆ ಇವರಿಗೆ ಇಲ್ಲ ಅಂತ ಹೇಳ್ತಾರೆ. JP ನಗರ ಜಯನಗರ ಪೊಲೀಸರು ಮಾತಾಡ್ಕೊಂಡಂಗೆ ಬೆಂಗಳೂರು CCB ಅವರು ಇಸ್ರೇಲಿ ಪೊಲೀಸರು ವಿಚಾರ ಏನು ಅಂತಂದ್ರೆ, ಪರಿಚಯ ಇದ್ರು ಫೋನ್ ಮಾಡಿ. ನಾನು ಏನ್ ಹೇಳಿಕ್ಕೆ ಹೊರಟೆ ಅಂದ್ರೆ, ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿ, ಸಮಗ್ರವಾದಂಥ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಪೊಲೀಸರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತೆಗೆದುಬಿಟ್ಟು ಅವರಿಗೆ ಯಾವಾಗ ಕರೆಕ್ಟಾಗಿ ಮಾಹಿತಿ ಸಿಕ್ಕಿದೆ ಆಗ ಬರೆದಿದ್ದಾರೆ. ಇವರು ಅದೇ ಡೇಟ್ನ ನಾವು ಮುಂದಿಟ್ಕೊಂಡು ಸರ್ಕಾರದ ಮೇಲೆ ಅಲಿಗೇಷನ್ ಮಾಡೋದು, ಪೊಲೀಸರು ಅಲಿಗೇಷನ್ ಮಾಡೋದು ತಪ್ಪು ಅನ್ನತಕ್ಕಂಥ ಒಂದು ನಮ್ಮ ವಾದ. ಏಕೆಂದರೆ ಒಂದು ಸಮಗ್ರವಾದ ಮಾಹಿತಿ ಬೇಕಲ್ಲ. ಅರ್ಧಂಬರ್ಧ ಮಾಹಿತಿ ಇಟ್ಕೊಂಡು ನಾವು ಇಂಟರ್ಪೋಲ್ಗೆ ಬರೆದುಬಿಟ್ರೆ ಈ ಥರ ಅರ್ಧಂಬರ್ಧ ಮಾಹಿತಿಯಲ್ಲಿ ಇಂಟರ್ಪೋಲ್ ಅವ್ರು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಥವಾ ED ಅವ್ರು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ? ಕಂಪ್ಲೀಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ, ಅದಾದಮೇಲೆ ಅವ್ರು ಬರೆದಿದ್ದಾರೆ ಅನ್ನತಕ್ಕಂತಹದ್ದು ನಮ್ಮ ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.